ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 28 ಆಗಸ್ಟ್ 2024 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:33, ಚಂದ್ರೋದಯ ರಾತ್ರಿ 1:49 ಆಗಸ್ಟ್ 29, ಚಂದ್ರಾಸ್ತ ಮಧ್ಯಾಹ್ನ 2:20. ಇಂದಿನ ತಿಥಿ ದಶಮಿ ರಾತ್ರಿ 3:53 ಆಗಸ್ಟ್ 29 ರವರೆಗೆ, ನಂತರ ಏಕಾದಶಿ. ಯೋಗ ವಜ್ರ ರಾತ್ರಿ 7:12 ನಂತರ ಸಿದ್ಧಿ. ನಕ್ಷತ್ರ ಮೃಗಶಿರ ರಾತ್ರಿ 7:48 ರವರೆಗೆ, ನಂತರ ಆರ್ದ್ರ. ಕರ್ಣ ವನಿಜ ಮಧ್ಯಾಹ್ನ 1:22, ವಿಷ್ಟಿ ರಾತ್ರಿ 1:19 ಆಗಸ್ಟ್ 29 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:36 ರಿಂದ 5:22, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:08. ಸಂಧ್ಯಾಕಾಲ ಸಂಜೆ 6:33 ರಿಂದ 7:42, ಅಮೃತಕಾಲ ಬೆಳಗ್ಗೆ 6:59 ರಿಂದ 8:36 ರವರೆಗೆ. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:08 ರಿಂದ 3:53 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:21 ರಿಂದ 1:54. ಯಮಗಂಡ ಕಾಲ ಬೆಳಗ್ಗೆ 7:41 ರಿಂದ 9:15 ರವರೆಗೆ. ವರ್ಜ್ಯಕಾಲ ರಾತ್ರಿ 12:33 ಆಗಸ್ಟ್ 29 ರಿಂದ 2:12 ಆಗಸ್ಟ್ 29. ದುರ್ಮುಹೂರ್ತ ಬೆಳಗ್ಗೆ 11:56 ರಿಂದ 12:45 ರವರೆಗೆ. ರಾತ್ರಿ 7:48 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಕೆಲಸ ಮತ್ತು ವ್ಯಾಪಾರದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಜೂಜು ಬೆಟ್ಟಿಂಗ್ನಂತಹ ಚಟುವಟಿಕೆಗಳಿಂದ ದೂರವಿರಿ. ಸಂಜೆಯ ವೇಳೆಗೆ ಕೆಲವು ಮುಖ್ಯ ಕೆಲಸಗಳನ್ನು ಸ್ಥಗಿತಗೊಳಿಸಬಹುದು. ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ವೃಷಭ ರಾಶಿ. ಇಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಭಾವನಾತ್ಮಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರುವಿರಿ. ವಿದ್ಯಾರ್ಥಿಗಳು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುವಿರಿ. ಇಂದು ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಅನವಶ್ಯಕ ಆಲೋಚನೆಗಳಲ್ಲಿ ಸಮಯ ಹಾಳು ಮಾಡುವುದು ಬೇಡ. ಮಿಥುನ ರಾಶಿ. ಪಾರ್ಟ್ನರ್ಶಿಪ್ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಲಾಭ ಪಡೆಯಬಹುದು. ಆರೋಗ್ಯ ಉತ್ತಮವಾಗಿರುವುದು. ಯಾವುದೇ ವಿವಾದಗಳಿಗೆ ಇಳಿಯದಿರುವುದು ಉತ್ತಮ. ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಈ ದಿನ ನಿಮ್ಮ ಮತ್ತು ನಿಮ್ಮ ಬಾಳ ಸಂಗಾತಿಯ ನಡುವೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ. ಇಂದು ಸಮಯವನ್ನು ಏಕಾಂಗಿಯಾಗಿ ಕಳೆಯಲು ಇಚ್ಛಿಸುತ್ತೀರಿ. ಕಟಕ ರಾಶಿ. ವೈಯಕ್ತಿಕ ಕಾರಣದಿಂದಾಗಿ ಮಾನಸಿಕ ನೆಮ್ಮದಿ ಹಾಳಾಗುವುದು. ನಿಮ್ಮ ಸಂಗಾತಿಯೊಡನೆ ವಾಗ್ವಿವಾದಗಳಾಗಬಹುದು. ಹಾಗಾಗಿ ನಿಮಗೆ ಹಿತಕರವಾದ ವಿಷಯದಲ್ಲಿ ನಿರತರಾಗಿ ಈ ಒತ್ತಡದಿಂದ ಪಾರಾಗಬಹುದು. ಇಂದು ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮ ಸಂಬಂಧಿಕರ ವಿಷಯದಲ್ಲಿ ನೀವು ಚಿಂತಿಸುವಿರಿ. ನಿಮ್ಮ ಮಿತ್ರರೊಂದಿಗೆ ಸ್ವಲ್ಪ ಸಮಯ ಕಳೆಯಬಹುದು. ಸಿಂಹರಾಶಿ. ಮನೆಯ ಮೇಲಿನ ಹೂಡಿಕೆಯ ನಿಮ್ಮ ಅನಿಸಿಕೆಗಳು ಫಲಪ್ರದವಾಗುವುದು. ನಿಮ್ಮ ಆಸೆಗಳು ಪೂರ್ಣಗೊಳ್ಳುವುದು. ನಿಮ್ಮ ಸಹೋದರರ ಸಹಕಾರ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ದೊರೆಯುವುದು. ಹೊಸ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ. ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಹಣಕಾಸಿನ ಲಾಭ ಪಡೆಯುವಿರಿ. ಹಣಕಾಸಿನ ಲೇವಾದೇವಿಯಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಕನ್ಯಾ ರಾಶಿ. ಈ ದಿನ ನೀವು ನಿಮ್ಮ ಆರೋಗ್ಯ ಮತ್ತು ಅಂದಕ್ಕೆ ಹೆಚ್ಚಿನ ಸಮಯ ವಿನಿಯೋಗಿಸುವಿರಿ. ಉದ್ಯೋಗಸ್ಥರಿಗೆ ದಿನ ತುಂಬಾ ಉತ್ತಮವಾಗಿದೆ.
ನಿಮ್ಮ ಕುಟುಂಬದವರೊಂದಿಗೆ ಹಣದ ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಚರ್ಚಿಸುವಿರಿ, ಇದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಗೆ ಸಹಾಯಕವಾಗುತ್ತದೆ. ಇಂದು ದೂರ ಪ್ರಯಾಣದ ಸಂಭವವಿದೆ. ತುಲಾರಾಶಿ, ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ. ಮಿತ್ರರಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು. ಇಂದು ಮಾನಸಿಕ ನೆಮ್ಮದಿ ನೆಲೆಸುವುದು. ಅನೇಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ. ನಿಮ್ಮ ಕೆಲಸಕ್ಕೆ ನಿಮಗೆ ಅಭಿನಂದನೆಗಳು ದೊರೆಯುವವು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುತ್ತಾರೆ. ವೃಶ್ಚಿಕ ರಾಶಿ, ಜಗಳ ವಿವಾದಗಳಿಂದ ದೂರ ಉಳಿಯಿರಿ. ನಿಮ್ಮ ಹತ್ತಿರದವರೊಡನೆ ಜಗಳಗಳಾಗಿ ಕೋರ್ಟ್ ಮೆಟ್ಟಿಲು ಹತ್ತುವ ಸಂಭವವಿದೆ. ಇದರಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರಬಹುದು. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡಿ. ಇಂದು ನಿಮ್ಮ ಸ್ವಾರ್ಥ ಮಿತ್ರರಿಂದ ನೀವು ತೊಂದರೆಗೊಳಗಾಗಬಹುದು. ಪ್ರಯಾಣದಿಂದ ದೂರವಿರಿ. ಧನುರಾಶಿ, ಹೆಚ್ಚಿನ ಕೆಲಸಗಳ ಒತ್ತಡದಲ್ಲಿಯೂ ಆರೋಗ್ಯ ಉತ್ತಮವಾಗಿರುವುದು. ನಿಮಗೆ ನಿಮ್ಮ ವ್ಯವಹಾರದಲ್ಲಿ ಆಕಸ್ಮಿಕ ಧನಲಾಭವಿದೆ. ಈ ದಿನ ದೊಡ್ಡ ಕಾರ್ಯಗಳ ಪ್ರಾರಂಭಕ್ಕೆ ಉತ್ತಮವಾಗಿದೆ. ಮನೆಯ ವಾತಾವರಣ ಹಿತಕರವಾಗಿರುವುದು. ನೀವು ಅಂದುಕೊಂಡಂತೆ ಕೆಲಸಗಳು ಯೋಜನೆಯ ಪ್ರಕಾರ ನೆರವೇರುವುದು. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಗಮನವಿರಲಿ. ಮಕರ ರಾಶಿ, ಬಹುಕಾಲದಿಂದ ಎದುರಿಸುತ್ತಿದ್ದ ಸಮಸ್ಯೆಗೆ ಇಂದು ಪರಿಹಾರ ಸಿಗುವುದು. ಅದು ದೀರ್ಘಕಾಲದ ರೋಗವೂ ಆಗಬಹುದು. ವ್ಯಾಪಾರಿಗಳಿಗೆ ಈ ದಿನ ಉತ್ತಮವಾಗಿದೆ. ಅತಿ ಹೆಚ್ಚಿನ ಕೆಲಸದ ನಡುವೆಯೂ ಸಂತೋಷವಾಗಿರುವಿರಿ. ನಿಮ್ಮ ಕಾರ್ಯವೈಖರಿಯಿಂದ ನಿಮ್ಮ ಮೇಲಾಧಿಕಾರಿಗಳು ಸಂತುಷ್ಟರಾಗುವರು. ದಾಂಪತ್ಯ ಜೀವನ ಮಧುರಮಯವಾಗಿ ಇರುವುದು. ಕುಂಭರಾಶಿ, ಇಂದು ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಗಮನವಹಿಸಿ. ನಿಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸುವ ಅವಕಾಶಗಳು ಇಂದು ನಿಮಗೆ ದೊರೆಯಬಹುದು, ಆದರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಇದರಿಂದ ಸಮಸ್ಯೆಗಳನ್ನು ಅರಿಯುವಿರಿ ಹಾಗೂ ಸಮಯವನ್ನು ಸಂತೋಷದಿಂದ ಕಳೆಯುವಿರಿ. ಮೀನರಾಶಿ, ಕೌಟುಂಬಿಕ ವಿಷಯಗಳಲ್ಲಿ ತ್ವರಿತ ಗಮನ ಹರಿಸಬೇಕಾಗಿದೆ. ಇಂದು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸಗಳನ್ನು ಬೇಗ ಮುಗಿಸುವಲ್ಲಿ ನಿರತರಾಗುತ್ತೀರಿ. ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಗೌರವವಿರುವುದು. ಇಂದು ನಿಮಗೆ ನೀರಸ ಮನೋಭಾವವಿರುವುದು. ನಿಮ್ಮ ಹಿತೈಷಿಗಳ ಬಗ್ಗೆ ಅಗೌರವದಿಂದ ವರ್ತಿಸಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.